ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ.ಕೆ. ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಅಧಿಸೂಚನೆ ಕೊಟ್ಟಿದ್ದಂತಹ ಡಿ.ಕೆ.ಗೆ ಇದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಹೌದು. ರೈತರ ಒಂದು ಜಮೀನನ್ನು ಕಬಳಿಸುವ ಈ ಡಿ.ಕೆ. ಶಿವಕುಮಾರ್ಗೆ ಏನು ಹೇಳ್ತೀರಾ ಅಂತೇಳಿ ಎಚ್.ಡಿ.ಕೆ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಬನ್ನಿ ಇದರ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನೋಡ್ಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಬೆನ್ನಲ್ಲೇ ಈ ರೀತಿಯ ಟೌನ್ಶಿಪ್ ಮಾಡಬೇಕು ಬಿಡದಿಲ್ಲಿ ಅಂತೇಳಿ ಸಾವಿರಾರು ಎಕರೆ ಜಮೀನನ್ನು ರೈತರನ್ನು ಕಬಳಿಸುವ ಒಂದು ಪ್ರಯತ್ನವನ್ನು ಮಾಡಿದರು. ಇದು ಬರಭೂಮಿ ಅಂತ ಹೇಳಿ ಇವೆಲ್ಲವೂ ಕೂಡ ಮಾಡ್ಕೊಬಂದಿದ್ರು. ಆದರೆ ಇದಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಲೈವ್ ಲೊಕೇಶನ್ಗೆ ಹೋಗಿ ವಿಡಿಯೋಗಳನ್ನು ಮಾಡಿ ರೈತರ ಜಮೀನಿದು ಡಿ.ಕೆ. ಶಿವಕುಮಾರ್ ಕಬಳಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಜನ ಅಭಿಪ್ರಾಯವನ್ನು ಪಟ್ಟಿದ್ರು. ಇದು ರೈತರು ಆಕ್ರೋಶಕ್ಕೆ ಹೊರಾಗ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಜನ ರೈತರು ಬಿಡದಿಯಲ್ಲಿ ಈ ಜಾಗ ನಮಗೆ ಸೇರಿದ್ದು, ನಾವು ಅಲ್ಲಿ ಜಮೀನನ್ನು ಇದು ಮಾಡ್ತಾ ಇರುವಂಥದ್ದು. ಆದರೆ ಡಿ.ಕೆ. ಶಿವಕುಮಾರ್ ಈ ರೀತಿ ಮಾಡಿದ್ದು ತಪ್ಪು ಅಂತೇಳಿ ರೈತರೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಇದೀಗ ಡಿ.ಕೆ. ಶಿವಕುಮಾರ ಮೇಲೆ ಕೆರಳಿ ಕೆಂಡವಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೌದು, ರಾಜಕೀಯದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿಯ ನಡುವೆ ವಾಗ್ದಾಳಿಗಳು ತುಂಬ ನಡೀತಾ ಇರುತ್ತೆ. ಈ ವಾಗ್ದಾಳಿ ದೊಡ್ಡ ಮಟ್ಟದಲ್ಲಿ ಕೂಡ ಸದ್ದು ಮಾಡುವಂಥದ್ದು. ರಾಜಕೀಯ ಬೆಳವಣಿಗೆ ಭಾಳ ಕ್ರಿಟಿಕಲ್ ಆಗಿರುವಂಥದ್ದು, ದ್ವೇಷದ ರಾಜಕಾರಣ ಜಾಸ್ತಿ ನಡೆಯುವಂಥದ್ದು. ಸಿದ್ದರಾಮಯ್ಯ ರಾಜಕೀಯಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು. ಸಿ.ಎಂ ಆದ ಬೆನ್ನಲ್ಲೇ ಕೆಲವೊಂದಿಷ್ಟು ವಿರೋಧ ಪಕ್ಷದ ನಾಯಕರು ಅನುಭವಿ ಸಿ.ಎಂಗಳನ್ನು ಭೇಟಿ ಮಾಡಿದರು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಹೋಗ್ತೀವಿ ಅಂತ ಕೂಡ ಹೇಳಿದರು. ಆದರೆ ಈ ಉತ್ತರಕ್ಕೆ ರಿಯಾಕ್ಷನ್ ಕೊಟ್ಟಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಅವರಿಗೆ ಫೋನ್ ಇದು ಬೇಕು, ಫೋಟೋ ಬೇಕು, ಪ್ರಚಾರ ಬೇಕು, ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಖಡಕ್ ವಾರ್ನಿಂಗ್ ಕೊಟ್ಟರು. ನಾನು ಏನು ದಬಾಕಿದ್ದೀನಿ, ಅರ್ಧ ಬಿಸಾಕಿದ್ದಾರೆ ಅಂತೇಳಿ ಕಳೆದ ಬಾರಿ ವಾಗ್ದಾಳಿ ಮಾಡಿದಂಥ ಡಿ.ಕೆ. ಶಿವಕುಮಾರ್ಗೆ ತಕ್ಕ ಉತ್ತರವನ್ನು ಎಚ್.ಡಿ. ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಇದೀಗ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ಸಾವಿರಾರು ಎಕರೆ ಜಮೀನನ್ನು ರೈತರ ಜಮೀನು ಅಲ್ಲಿಲ್ಲ ಅಂತೇಳಿ ಒಂದು ಟೌನ್ಶಿಪ್ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೈತರ ಪರ ಬೆನ್ನಿಗೆ ನಿಂತಿರುವಂಥದ್ದು, ರೈತರ ಮಗ ಅನಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ಡಿ.ಕೆ. ಶಿವಕುಮಾರ್ಗೆ ಈ ರೀತಿಯ ಅಭಿಪ್ರಾಯ ಇರುವಂತಹ ಜನ ಯಾವತ್ತೂ ಓಟ್ ಹಾಕಲ್ಲ. ಇದು ಜನ ಮುಂದಿನ ನಿರ್ಧಾರಗಳನ್ನು ಮಾಡ್ತಾರೆ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಕ್ಕ ಉತ್ತರಕ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದ ಮೂಲಕ ಮಾತನಾಡಿದಂತರು ಡಿ.ಕೆ.ಶಿ ಮೇಲೆ ಕೆರಡಿ ಕೆಂಡವಾಗಿಬಿಟ್ಟಿದ್ರು ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು. ಹೌದು ವೀಕ್ಷಕರೇ, ಬಿಡದಿಯಲ್ಲಿ ರೈತರ ಜಮೀನನ್ನು ಟೌನ್ಶಿಪ್ ಮಾಡಲಿಕ್ಕೆ ಬೇರೆ ಜಾಗ ಇಲ್ವಾ ಅಂತೇಳಿ ಹಲವಾರು ಜನ ಪ್ರಶ್ನೆಯನ್ನು ಮಾಡಿದರು. ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆದರೆ ಡಿ.ಕೆ. ಶಿವಕುಮಾರ್ಗೆ ಅದೇ ಜಾಗ ಹೇಗೆ ಬೇಕು ಅನ್ನೋದು ಇಲ್ಲಿ ಜನರ ಅಭಿಪ್ರಾಯ ಕೂಡ ಹೌದು. ಅವರ ಮನಸ್ಸಿನಲ್ಲಿ ಅವರ ಇದರಲ್ಲಿ ಏನು ಇದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ವಿರೋಧಿಗಳು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಹೀಗೆ ರೈತರ ಜಮೀನನ್ನು ಈ ರೀತಿ ಮಾಡಲಿಕ್ಕೆ ತಪ್ಪು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಮೇಲೆ ಕೆರಳಿ ಕೆಂಡವಾಗ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು. ಎಚ್.ಡಿ. ಕುಮಾರಸ್ವಾಮಿ ಕೂಡ ಗರಂ ಆಗಿರುವಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಮೇಲೆ. ಡಿ.ಕೆ. ಶಿವಕುಮಾರ್ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಕೆಲವೊಂದಿಷ್ಟು ಹಳ್ಳಿ ಜನರ ರೈತರ ಬದುಕಿಗೆ ಕಷ್ಟ ಆಗ್ತಾ ಇರುವಂಥದ್ದು. ರೈತರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈ ಬಿಡದಿ ಜನ ಸಿಕ್ಕಾಪಟ್ಟೆ. ಬಂಡೆ ಅನ್ಸ್ಕೊಂಡಿದ್ದಂಥ ಕನಕಪುರದಲ್ಲಿ ಬಿಡದಿ ಜಾಗ ಯಾಕೆ ಬೇಕು? ಉತ್ತಮ ಅನುಭವಿ ನಾಯಕ, ದುಡ್ಡಿನ ಅಹಂಕಾರದಿಂದ ಡಿ.ಕೆ. ಶಿವಕುಮಾರ್ ಈ ರೀತಿ ಮಾಡ್ತಾ ಇದ್ದಾರಾ? ಇದಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜನರು ಕೂಡ ಕೋರ್ಟ್ನಲ್ಲಿ ಮೆಟ್ಟಿನೇರಿರುವ ಸಾಧ್ಯತೆ ಇದೆ. ರೈತರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ, ನಮ್ಮ ಜಮೀನು ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಯಾಕೆ ಈ ನಿರ್ಧಾರವನ್ನು ಮಾಡಿದ್ದಾರೆ ಗೊತ್ತಿಲ್ಲ.
ಎಚ್ ಡಿ ಕುಮಾರಸ್ವಾಮಿ ಹಾಗೆ ಇನ್ನು ಹಲವಾರು ನಾಯಕರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ಗೆ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ಸೊ ರಿಯಾಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಈ ಒಂದು ಬಿಡದಿ ಜಾಗವನ್ನು ಕೈ ಬಿಡುತ್ತಾರಾ ಟೌನ್ಶಿಪ್ ಮಾಡಲಿಕ್ಕೆ, ಇಲ್ಲ ಮುಂದೆ ಒರೆಸ್ತಾರಾ, ಏನು ನಿರ್ಧಾರ ಆಗುತ್ತೆ, ಇನ್ನು ಮುಂದಿನ ಅಂತ ಏನು ಆಗ್ಬೋದು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಸೊ ನೀವು ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಕೆಲವೊಂದಿಷ್ಟು ಅನುಭವಗಳನ್ನು ನೀವು ನೋಡಿರ್ತೀರಿ. ಅದು ನಿಮಗೆ ಇಷ್ಟ ಆಯಿತಾ, ಇಲ್ಲ ಸಿದ್ದರಾಮಯ್ಯ ಅವರ ರಾಜಕೀಯ ಇಷ್ಟ ಆಗುತ್ತಾ, ಕಮೆಂಟ್ ಮಾಡಿ. ಸೊ ಒಳ್ಳೊಳ್ಳೆ ಯೋಚನೆಗಳು ಬರ್ತಾ ಇದೆ, ಸೊ ಅವನ್ನು ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸಬ್ರಾಗಿ ನೋಡ್ತಾ ಇದ್ರಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲಾಗೆ ಕ್ಲಿಕ್ ಮಾಡಿಕೊಂಡು ಹೊಸ ನೋಟಿಫಿಕೇಷನ್, ಹೊಸ ವಿಡಿಯೋಗಳು ಬರ್ತಾ ಇರ್ತಾರೆ ನಿಮಗೆ ನೋಟಿಫಿಕೇಷನ್ ಮೂಲಕ. ಸೊ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.